2,000ಕ್ಕೂ ಅಧಿಕ ಜಾನುವಾರುಗಳು ಏಕಾಏಕಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಇಡೀ ಊರಿನ ಜನರು ಬೆರಗಾದ ಘಟನೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಮೆಡ್ಲೇರಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದಲ್ಲಿ ಏಕಾಏಕಿ ಸುಮಾರು 2,000ಕ್ಕೂ ಅಧಿಕ ಹಸುಗಳು ಆಗಮಿಸಿದ್ದು ಊರೇ ಬೆರಗು ಹುಟ್ಟಿಸುವಂತೆ ಆಗ್ಬಿಟ್ಟಿದೆ. ಈ ಹಸುಗಳೆಲ್ಲ ಕೊಪ್ಪಳ ಮೂಲದ ದನಗಳು ಅಂತ ಗುರುತಿಸಲಾಗಿದೆ. ಮೇವಿನ ಕೊರತೆಯಿಂದ ಈ ದನಗಳನ್ನು ಈ ಕಡೆಗೆ ಮೇಯಿಸಲು ಹೊಡೆದುಕೊಂಡು ಬಂದಿದ್ದಾರೆ ಅಂತಿದ್ದಾರೆ. ಜನರು ಏಕಾಏಕಿ ಇಷ್ಟೊಂದು ಹಸುಗಳನ್ನು ನೋಡಿ ಬೆರಗಾಗೋಗ್ಬಿಟ್ಟಿದ್ದಾರೆ. ಏನಿದೆ ವಿಚಿತ್ರ ಇದೆ. ಕೊಡಗು ಜಿಲ್ಲೆಯಲ್ಲಿ ಈಗ ಆನೆಗಳ ಹಾವಳಿ ತುಂಬಾ ವಿಪರೀತವಾಗ್ಬಿಟ್ಟಿದೆ. ಜನ ತತ್ತರಿಸಿ ಹೋಗ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಸೊ ಮಿತಿಮೀರಿದೆ ಈಗ ಇದು. ತೋಟದ ಕಾರ್ಮಿಕರಂತೂ ಆತಂಕದಲ್ಲಿ ಕೆಲಸಕ್ಕೆ ಹೋಗೋ ಪರಿಸ್ಥಿತಿ, ಕೆಲವರು ಹೋಗ್ತಾನೆ ಇಲ್ಲ. ಕುಶಾಲನಗರ ತಾಲೂಕಿನ ಸುಂಟಿಕೊಪ್ಪ ಹೋಬಳಿ ವ್ಯಾಪ್ತಿ ಹಲವು ಗ್ರಾಮಗಳಲ್ಲಿ ಕಾಡಾನೆಗಳ ಹಿಂಡು ಬೀಡುಬಿಟ್ಟಿದೆ. ಅಪಾರ ನಷ್ಟವನ್ನ ಮಾಡ್ತಾ ಇದೆ. ಅರಣ್ಯ ಇಲಾಖೆಗೆ ಹೇಳ್ತಾನೆ ಇದ್ದಾರೆ, ಬಟ್ ಕಾಡಿಗೆ ಅಟ್ಟುವ ಕಾರ್ಯಾಚರಣೆ ಅರಣ್ಯವರು ಕೂಡ ಮಾಡ್ತಾ ಇದ್ದಾರೆ. ಇಲಾಖೆಯವರು ಏನು ಆಗ್ತಾ ಇಲ್ಲ. ಸಮೀಪದ ಶಾಂತಿಗೇರಿ ಅಂದಗೋವೆ ವ್ಯಾಪ್ತಿಯ ಕಾಫಿ ತೋಟಗಳಲ್ಲಿ ಠಿಕಾಣಿ ಹೂಡ್ಬಿಟ್ಟಿವೆ. 7 ಕಾಡಾನೆಗಳನ್ನು ಕಾಡಿಗೆ ಅಟ್ಟುವ ಕಾರ್ಯಾಚರಣೆ ಅರಣ್ಯ ಇಲಾಖೆ ನಡೆಸ್ತಾನೆ ಇದೆ. ಅಂದಗೋವೆಯ ದೇವರ ಕಾಡಿನೊಳಗೆ ಸೇರಿಕೊಂಡಿದ್ದಾವೆ ಈಗ ಕಾಡಾನೆಗಳು. ಕಲ್ಲೂರು ಮೂಲಕವಾಗಿ ಆನೆಕೋಡು ಅಡವಿಗೆ ಅಟ್ಟುವಂತ ಕೆಲಸವನ್ನ ಅಧಿಕಾರಿಗಳೆಲ್ಲ ಮಾಡ್ತಾ ಇದ್ದಾರೆ, ಬಟ್ ಆಗ್ತಾ ಇಲ್ಲ. ಎಚ್ಚರದಿಂದ ಇರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ